everyone. I hope you all are doing really good. And again, I'm here. I'm Payal Punjabi, Faculty of Physics from the Teacher app. ಓಕೆ ಸೊ ಇವತ್ತು ಇಲ್ಲಿ ಬರೋಕೆ ಈ ವಿಡಿಯೋ ಶೂಟ್ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದರೆ ಈ ಚಾಪ್ಟ್ರಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಡಿರೈವೇಷನ್ ಇದೆ. ಸೊ ಮೋಸ್ಟ್ ಆಫ್ ಯು ಏನು ಮಾಡ್ತೀರಾ ಅಂತಂದರೆ ಗಾಸ್ ಲಾ ಎಲ್ಲ ತಲೆ ಮೇಲಿಂದ ಹೋಗುತ್ತೆ, ತಲೆ ಒಳಗಡೆ ಹೋಗಲ್ಲ ಅಂತ ಇದರ ರಿಲೇಟೆಡ್ 3 ಡಿರೈವೇಷನ್ಸ್ ನೀವು ಸ್ಕಿಪ್ ಮಾಡಿಬಿಡ್ತೀರಾ. ಆ್ಯಂಡ್ ಇದೇ ಡಿರೈವೇಷನಲ್ಲಿ ಮೋಸ್ಟ್ ಆಫ್ ಯು ತಪ್ಪು ಮಾಡ್ತೀರಾ. ಏನು ತಪ್ಪು ಮಾಡ್ತೀರಾ ಅಂತಂದರೆ ಈ ಡಿರೈವೇಷನಲ್ಲಿ 3 ಕೇಸ್ ಬರುತ್ತೆ. ಸೊ ಯಾವತ್ತೂ ಅಷ್ಟೇ ನಿಮಗೆ ಈ ಡಿರೈವೇಷನಲ್ಲಿ ಕ್ವೆಶ್ಚನ್ ಕೊಟ್ಟಾಗ 3 ಕೇಸ್ ಡಿರೈವ್ ಮಾಡಿ ಅಂತ ಕೇಳಲ್ಲ, ಬಟ್ ದೇ ಸ್ಟಿಲ್ ಎಕ್ಸ್ಪೆಕ್ಟ್ ಯು ಟು ಡಿರೈವ್ ಆಲ್ ದೋಸ್ 3 ಕೇಸಸ್. ಸೊ ನೀವೇನು ಅನ್ಕೊಂಡಿರ್ತಾ ಕ್ವೆಶ್ಚನ್ ಅಲ್ಲಿ ಕೇಳಿಲ್ಲ ಅಂತಂದ್ರೆ ಬರೀ 1 ಕೇಸ್ ಡಿರೈವ್ ಮಾಡಿದ್ರೆ ಸಾಕು ಅಂತ ಆ ಪರ್ಸೆಪ್ಷನ್ ಅಲ್ಲಿ ಇರ್ತೀರಾ. ಸೊ ಆಮೇಲೆ ಏನಾಗುತ್ತೆ, ಇವಾಗ ನಿಮ್ಗೆ ಮಾರ್ಕ್ ಶೀಟ್ ಬಂದಾಗ ಅವಾಗ ನಿಮ್ಗೆ ಕೇಸ್ 2 ಎಲ್ಲಿ, ಕೇಸ್ 3 ಎಲ್ಲಿ ಅಂತ ಕ್ವೆಶ್ಚನ್ ಮಾರ್ಕ್ ಹಾಕಿದಾಗ ಒನ್ಸ್ ಯು ಮೇಡ್ ದ ಮಿಸ್ಟೇಕ್ ಅವಾಗ ಅರ್ಥ ಆಗುತ್ತೆ, ಓ ನನ್ಗೆ ಗೊತ್ತಿತ್ತು ಬಟ್ ಕೇಳಿದಿದ್ರೆ ನಾನು ಬರೀತಿದ್ದೆ ಅಂತ. ಸೊ ಮೋಸ್ಟ್ ಆಫ್ ಯು ಆ ತಪ್ಪು ಮಾಡ್ತೀರಾ. ಸೊ ಆ ತಪ್ಪು ಆಗಬಾರ್ದು ಆ್ಯಂಡ್ ಯು ಶುಡಂಟ್ ಸ್ಕಿಪ್ ಆನ್ ದೀಸ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಅದ್ರಗೋಸ್ಕರ ನಾನು ಇವತ್ತು ಈ ವಿಡಿಯೋನ ನಿಮ್ಮ ಹತ್ರ ತಗೊಂಡು ಬಂದಿದ್ದೀನಿ. ಸೊ ಲೆಟ್ ಇಸ್ ನಾಟ್ ವೇಸ್ಟ್ ಎನಿ ಮೋರ್ ಟೈಮ್ ಆ್ಯಂಡ್ ಲೆಟ್ ಇಸ್ ಹ್ಯಾವ್ ಎ ಲುಕ್ ಎಟ್ ವಿಚ್ ಡಿರೈವೇಷನ್ ಐ ಆಮ್ ಟಾಕಿಂಗ್ ಅಬೌಟ್. ಐ ಆಮ್ ಟಾಕಿಂಗ್ ಅಬೌಟ್ ದ ಥರ್ಡ್ application of the Gauss law, that is field due to a uniform thin spherical shell. ಸೊ ನಮ್ಮ ಹತ್ರ ಒಂದು ಥಿನ್ ಸ್ಫೆರಿಕಲ್ ಶೆಲ್ ಇದ್ರೆ ಅದರಿಂದ ಬರೋ ಫೀಲ್ಡ್ ಎಷ್ಟು ಅಂತ ನಾವು ಕಂಡುಹಿಡಿಬೇಕಾಗಿದೆ. ಸೊ ವಿ ಹ್ಯಾವ್ ಟು ಫೈಂಡ್ ದ್ಯಾಟ್ ಔಟ್. ಸೊ ಅದನ್ನ ಗಾಸ್ ಲಾ ಮೂಲಕ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಓಕೆ, ಸೊ ಈ ಕೇಸಲ್ಲಿ ಏನಪ್ಪಾ ಅಂತಂದ್ರೆ ಅಕಾರ್ಡಿಂಗ್ ಟು ಗಾಸ್ ಲಾ ಫಸ್ಟ್ ನಾವೇನು ಗೊತ್ತು ಮಾಡ್ಕೋಬೇಕು, ದಟ್ ಗಾಸ್ ಲಾ ಸ್ಟೇಟ್ಸ್ ದಟ್ ದ ನೆಟ್ ಫ್ಲಕ್ಸ್ ದಟ್ ಇಸ್ phi is equal to 1 by epsilon naught times the net charge that is enclosed by the surface. ಸೊ enclosed ಅಂದ್ರೆ ಏನು ಗೊತ್ತಪ್ಪ, ನನ್ನ ಹತ್ರ ಒಂದು ಚಾರ್ಜ್ ಇದ್ರೆ ಲೆಟ್ ಇಸ್ ಸೇ ಕ್ಯೂ ನೆಟ್, ಅದು ಒಂದು ಸ್ಫಿಯರ್ ಅಥವಾ ಯಾವ್ದಾರ ಒಂದು ಸರ್ಫೇಸ್ ಒಳಗಡೆ ಇದ್ರೆ ಆ ಸರ್ಫೇಸ್ ಇಂದ ಬರೋ ಫ್ಲಕ್ಸ್ ವಿಲ್ ಬಿ 1 by epsilon naught times the net charge ಆಗಿರುತ್ತೆ. Okay, so this is the first basic understanding of Gauss law. So ivaga ee understanding basis mele let us try to derive what will be the electric field due to a thin spherical shell. ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ ನೀವು ಒಂದು ತಪ್ಪು ಏನು ಮಾಡಬಾರ್ದು ಅಂತಂದರೆ ಡಯಾಗ್ರಾಮ್ಸ್ನ ಬೈ ಹಾರ್ಟ್ ಮಾಡಿ ಹೋಗಂಗಿಲ್ಲ. ಡಯಾಗ್ರಾಮ್ಸ್ನ ಬೈ ಹಾರ್ಟ್ ಮಾಡಿ ಹೋದರೆ 100% ಯು ವಿಲ್ ಮೆಸ್ ಅಪ್ ವಿತ್ ದ ಡಿರೈವೇಷನ್. ಯಾಕಪ್ಪ ಅಂತಂದರೆ ಡಯಾಗ್ರಾಮ್ ಸರಿ ಇರಲಿಲ್ಲ ಅಂದರೆ ಡಿರೈವೇಷನ್ ಕರೆಕ್ಟಾಗಿ ಆಗಲ್ಲ, ಬಿಕಾಸ್ ಡಯಾಗ್ರಾಮ್ ನೋಡಿ ನೋಡಿ ನೀವು ಡಿರೈವೇಷನ್ ಮಾಡಬೇಕಾಗತ್ತೆ. ಸೊ ಪ್ಲೀಸ್ ಟ್ರೈ ಟು ಕಾನ್ಸೆಪ್ಚುಲಿ ಅಂಡರ್ಸ್ಟ್ಯಾಂಡ್ ಮಾಡೋಕ್ಕೆ ಟ್ರೈ ಮಾಡಿ, ಸೊ ದ್ಯಾಟ್ ಯು ಡೂ ನಾಟ್ ಮೆಸ್ ಅಪ್ ವಿತ್ ಎನಿಥಿಂಗ್ ಆ್ಯಂಡ್ ಕಂಪ್ಲೀಟ್ಲಿ 5 ಮಾರ್ಕ್ಸ್ ಇದರಿಂದ ಬಂದೇ ಬರುತ್ತೆ. ಇಫ್ ಯು ಲುಕ್ at your previous year question papers, a lot of times this question has been repeated. Okay, so from the board point of view and as well as from NEET and CET point of view kuda idar related lot of questions keltare. Okay, so ನೀವು ಇದನ್ನ ಸ್ಕಿಪ್ ಮಾಡೋ ವರ್ತಿ ಇಲ್ಲ. It is 100% you have to learn this one. Okay, you shouldn't skip this. Okay, okay, so let us say ನನ್ನ ಹತ್ರ ಒಂದು ಥಿನ್ ಸ್ಫೆರಿಕಲ್ ಶೆಲ್ ಇದೆ. ಓಕೆ, ಅದ್ರ ಮೇಲೆ ಚಾರ್ಜ್ ಕ್ಯೂ ಇದೆ ಅಂತ ಇಟ್ಕೊಳ್ಳೋಣ, ಕರೆಕ್ಟಾ? ಇವಾಗ ಇದರಿಂದ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಕ್ರಿಯೇಟ್ ಅಥವಾ ಜನರೇಟ್ ಆಗ್ತಿದೆ ಅದನ್ನ ಒಂದು ಪಾಯಿಂಟ್ ಪಿ ಅಲ್ಲಿ ನಾನು ಕಂಡುಹಿಡಿಬೇಕು. ಓಕೆ, ಸೊ ಪಾಯಿಂಟ್ ಪಿ ಮೇಲೆ ನಾನು ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ಕಂಡುಹಿಡಿಬೇಕು. ಸೊ ಆಸ್ ಐ ಟೋಲ್ಡ್ ಯು ದಟ್ ದಿಸ್ ಡಿರೈವೇಷನ್ ಹ್ಯಾಸ್ 3 ಕೇಸಸ್. ಸೊ ಯಾವ್ಯಾವ ಕೇಸಸ್ ಅಪ್ಪ ಅಂತಂದ್ರೆ, ಇನ್ ಕೇಸ್ 1 ನಾವೇನು ಅಸ್ಯೂಮ್ ಮಾಡ್ಕೋತೀವಿ, ಪಾಯಿಂಟ್ ಪಿ ಇಸ್ ಔಟ್ಸೈಡ್ ದ ಶೆಲ್. In case 2, we assume that the point P is on the shell. In case 3, we assume that the point P is inside the shell. ಸೊ ಈ 3 ಕೇಸು ನೀವು ಡಿರೈವ್ ಮಾಡಬೇಕಾಗತ್ತೆ. ನಿಮಗೆ ಎಕ್ಸಾಮಲ್ಲಿ ಕೇಳಿದ್ರೆ ಕೇಳಲಿಲ್ಲ ಅಂತಂದ್ರೇನು, ಎಕ್ಸ್ಪ್ಲಿಸಿಟ್ಲಿ ಮೆನ್ಷನ್ ಮಾಡಿಲ್ಲ ಅಂತಂದ್ರೇನು, ಪ್ಲೀಸ್ ಆಲ್ವೇಸ್ ಡಿರೈವ್ ಆಲ್ ದ 3 cases. Do not miss out. Okay, now coming back to this one, let us go to the case 1. So case 1 ಅಲ್ಲಿ that is when the point P is outside. ಪಾಯಿಂಟ್ ಪಿ ಔಟ್ಸೈಡ್ ಆಗಿದ್ದಿದ್ರೆ ಅವಾಗ ಏನಾಗುತ್ತಪ್ಪ ಅಂತಂದರೆ, ಲೆಟ್ ಅಸ್ ಸೇ ನಮ್ಮ ಹತ್ರ ಇದೊಂದು ಸ್ಫಿಯರ್ ಇದೆ, ದಿಸ್ ಇಸ್ ದ ಚಾರ್ಜ್ ಕ್ಯೂ. ಇವಾಗ ಪಾಯಿಂಟ್ ಪಿ ಇಲ್ಲಿದೆ ಅಂತಂದರೆ ಪಾಯಿಂಟ್ ಪಿ ಮೂಲಕನೇ ಒಂದು ಗಾಷನ್ ಸರ್ಫೇಸ್ ಪಾಸ್ ಆಗಬೇಕು, ಕರೆಕ್ಟ್ ಅಲ್ವಾ? ಸೊ ಇದು ನಮ್ಮ ದಿಸ್ ಇಸ್ ಅನದರ್ ಗಾಷನ್ ಸರ್ಫೇಸ್. ಓಕೆ, ಇವಾಗ ನಾವು ಏನು ಮಾಡ್ತೀವಿ ಅಂತಂದರೆ, ವಿ ವಿಲ್ ಟ್ರೈ ಟು ಫೈಂಡ್ ವಾಟ್ ಇಸ್ ದ ಫ್ಲಕ್ಸ್ ಓನ್ಲಿ ಥ್ರೂ ದಿಸ್ ಪಾರ್ಟ್.
ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಐ ಸ್ಪ್ಲಿಟ್ ದಿಸ್ ಗಾಷಿಯನ್ ಸರ್ಫೇಸ್ ಇಂಟು ಮೆನಿ ಟೈನಿ ಪಾರ್ಟ್ಸ್ ಅಂಡ್ ಐ ಟ್ರೈ ಟು ಫೈಂಡ್ ವಾಟ್ ಇಸ್ ದ ಫ್ಲಕ್ಸ್ ಓನ್ಲಿ ಥ್ರೂ ದಟ್ ಒನ್ ಪಾರ್ಟ್ ಅಂಡ್ ದೆನ್ ಐ ಡೂ ಸಮೇಷನ್ ಓವರ್ ದ ಹೋಲ್ ಥಿಂಗ್. ಓಕೆ, ಬಿಕಾಸ್ ಸಿನ್ಸ್ ದ ಶೆಲ್ ಇಸ್ ವೆರಿ ಯೂಜ್, ನಾನೇನ್ ಮಾಡ್ತೀನಪ್ಪ ಅಂತಂದ್ರೆ ಮತ್ತೆ ಶೆಲ್ ಸಿಮೆಟ್ರಿಕ್ ಕೂಡ ಇದೆ. ಸಿನ್ಸ್ ಸ್ಫಿಯರ್ ಇಸ್ ಸಿಮೆಟ್ರಿಕ್ ಇನ್ ನೇಚರ್, ನಾನು ಬರೀ ಒಂದೊತ್ತು ಕಂಡಿಡ್ದುಬಿಟ್ಟು ಸಮೇಷನ್ ಮಾಡಿದ್ರೆ ನನಗೆ ಈಸಿಯಾಗಿ ಆನ್ಸರ್ ಬಂದ್ಬಿಡುತ್ತೆ. ಸೊ ದಟ್ ಇಸ್ ವಾಟ್ ಐ ವಿಲ್ ಬಿ ಡೂಯಿಂಗ್ ಓವರ್ ಹಿಯರ್. ಫಸ್ಟ್ ನಾನು ಏನು ಮಾಡ್ತೀನಿ, ಆ ಇಡೀ ಗಾಷಿಯನ್ ಸರ್ಫೇಸ್ನ ಐ ವಿಲ್ ಸ್ಪ್ಲಿಟ್ ಇಂಟು ಟೈನಿ ಪಾರ್ಟ್ಸ್ ಆ್ಯಂಡ್ ಐ ವಿಲ್ ಫೈಂಡ್ ವಾಟ್ ಇಸ್ ದ ಫ್ಲಕ್ಸ್ ಓನ್ಲಿ ಥ್ರೂ ದಟ್ ಒನ್ ಟೈನಿ ಪಾರ್ಟ್ ಆ್ಯಂಡ್ ಮತ್ತೆ ಸಮೇಷನ್ ಮಾಡ್ಕೊಂಬಿಟ್ರೆ ನನ್ನ ಡಿರೈವೇಷನ್ ಅಲ್ಲೇ ಮುಗ್ದೋಗ್ಬಿಡುತ್ತೆ. ಸೊ ಇಟ್ ಈಸ್ ವೆರಿ ಸಿಂಪಲ್. ಸೊ ಈ ಪಾರ್ಟ್ನ ನಾವು ಒಂದು ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ಸಿನ್ಸ್ ದಿಸ್ ಇಸ್ ಅ ಚಾರ್ಜ್ ಸ್ಫೆರಿಕಲ್ ಶೆಲ್, ಈ ಥರ ಪಾಸಿಟಿವ್ ಚಾರ್ಜಸ್ ಇದೆ ಅದ್ರ ಮೇಲೆ ಅಂತ ಇಟ್ಕೊಂಡ್ರೆ, ಸೊ ಅವಾಗ ಫೀಲ್ಡ್ ಲೈನ್ಸ್ ಹೇಗಿರ್ತವೆ? ಫೀಲ್ಡ್ ಲೈನ್ಸ್ ಆರ್ ಗೋಯಿಂಗ್ ಟು ಬಿ ಔಟ್ವರ್ಡ್, ಕರೆಕ್ಟ್ ಅಲ್ವಾ? ಈ ತರ ಔಟ್ವರ್ಡ್ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಈ ತರ ಔಟ್ವರ್ಡ್ ಡೈರೆಕ್ಷನ್ ಅಲ್ಲಿ ಇರೋದ್ರಿಂದ ಲೆಟ್ ಅಸ್ ಸೇ ನಾನು ಇದೊಂದೇ ಒಂದು ಪಾರ್ಟ್ನ ಮಾತ್ರ ಕನ್ಸಿಡರ್ ಮಾಡ್ತೀನಿ. ಐ ಆಮ್ ಟ್ರೈಂಗ್ ಟು ಫೈಂಡ್ ವಾಟ್ ಇಸ್ ದ ಫ್ಲಕ್ಸ್ ಥ್ರೂ ದಿಸ್ ಒನ್. ಸೊ ಆವಾಗ ಏನಾಗುತ್ತೆ, ಲೆಟ್ ಮಿ ಕನ್ಸಿಡರ್ ದ ಫ್ಲಕ್ಸ್ ಥ್ರೂ ದಿಸ್ ಒನ್ ಟು ಬಿ ಈಕ್ವಲ್ ಟು d5. ಸೊ ನಮಗೆ ಬೈ ದ ಡೆಫಿನೇಷನ್ ಆಫ್ ಫ್ಲಕ್ಸ್ phi is equal to E vector dot A vector ಅಂತ ನಮಗೆ ಗೊತ್ತಿದೆ. ಸೊ ಈ ಕೇಸಲ್ಲಿ ಈ ಪಾರ್ಟ್ ಮಾತ್ರ ಏರಿಯಾ ವೆಕ್ಟರ್ ಹೇಗೆ ಬರುತ್ತೆ, ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಸೊ ಇವಾಗ ಈ ತರ ಕನ್ಸಿಡರ್ ಮಾಡಿದ್ರೆ ಇಲ್ಲೊಂದು ಪರ್ಪೆಂಡಿಕ್ಯುಲರ್ ಬರುತ್ತೆ, ಕರೆಕ್ಟ್ ಅಲ್ವಾ? ದಿಸ್ ಇಸ್ ಗೋಯಿಂಗ್ ಟು ಬಿ ದ ಪರ್ಪೆಂಡಿಕ್ಯುಲರ್. ಸೊ ಆಸ್ ವಿ ಕ್ಯಾನ್ ಸಿ ಇಸ್ ದಟ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆ್ಯಂಡ್ ದ ಏರಿಯಾ ವೆಕ್ಟರ್ ಬೋತ್ ಆರ್ ಪ್ಯಾರಲಲ್ ಟು ಈಚ್ ಅದರ್. ಎರಡು ಪ್ಯಾರಲಲ್ ಆಗೋದ್ರಿಂದ ನಮ್ಮ ಥೀಟಾ ವ್ಯಾಲ್ಯೂ ಎಷ್ಟಾಗುತ್ತೆ? ಥೀಟಾ ಇಸ್ ಈಕ್ವಲ್ ಟು 0 ಡಿಗ್ರಿ ಆಗೋಗುತ್ತೆ. ಸೊ ಅವಾಗ ಫೈ ಇಸ್ ಈಕ್ವಲ್ ಟು ಇ ಎ ಕಾಸ್ ಥೀಟಾ ಅಂತ ಅಪ್ಲೈ ಮಾಡಿ ಥೀಟಾ ವ್ಯಾಲ್ಯೂ 0 ಹಾಕೊಂಡ್ರೆ ಫೈ ಇಸ್ ಈಕ್ವಲ್ ಟು ಇ ಎ ಮಾತ್ರ ಬರುತ್ತೆ. ವೈ? ಬಿಕಾಸ್ ಕಾಸ್ 0 ಇಸ್ ಈಕ್ವಲ್ ಟು 1 ಇಂಟು ಎನಿಥಿಂಗ್ ಗೆಟ್ಸ್ ಯು ದ ಸೇಮ್ ನಂಬರ್. ಸೊ ಸಿನ್ಸ್ ಅದರಿಂದ ಏನು ಚೇಂಜಸ್ ಬರಲ್ಲ ಅಂತ ಕಾಸ್ ಥೀಟಾನ ನಾನು ರಿಮೂವ್ ಮಾಡಿಬಿಟ್ಟಿದ್ದೀನಿ, ಆ ಪಾರ್ಟ್ನ ರಿಮೂವ್ ಮಾಡಿಬಿಟ್ಟಿದ್ದೀನಿ. ಓಕೆ, ಸೊ ಅದು ನಮ್ಮ ಫ್ಲಕ್ಸ್ ಆಗುತ್ತೆ. ಸೊ ಆಸ್ ಐ ಟೋಲ್ಡ್ ಯು, ಐ ಆಮ್ ಗೋಯಿಂಗ್ ಟು ಫೈಂಡ್ ಫ್ಲಕ್ಸ್ ಓನ್ಲಿ ಥ್ರೂ ದ ಟೈನಿ ಏರಿಯಾ. ಈ ಟೈನಿ ಪಾರ್ಟ್ ಇಂದ ಮಾತ್ರ ನಾನು ಫ್ಲಕ್ಸ್ನ ಕಂಡುಹಿಡಿತೀನಿ. ಸೊ ಲೆಟ್ ಮಿ ಕನ್ಸಿಡರ್ ದಟ್ ಫ್ಲಕ್ಸ್ ಟು ಬಿ ಈಕ್ವಲ್ ಟು d5. d5 is equal to E ds ಆಗುತ್ತೆ. ವಾಟ್ ಇಸ್ ds? ds is the area of this tiny part that I'm considering. ಓಕೆ, ಸೊ ಇವಾಗ ಇದು ಗೊತ್ತಾಗೋದ್ರಿಂದ ನೆಕ್ಸ್ಟ್ ವಾಟ್ ಆಮ್ ಐ ಗೋಯಿಂಗ್ ಟು ಡೂ, ನಾನು ಟೋಟಲ್ ಫ್ಲಕ್ಸ್ ಕಂಡುಹಿಡಿತೀನಿ. ಸೊ ಟೋಟಲ್ ಫ್ಲಕ್ಸ್ನ ಹೇಗೆ ಕಂಡುಹಿಡಿಬೇಕು? ಬೈ ಡೂಯಿಂಗ್ ದ ಸಮೇಷನ್ ಆಫ್ ದ ಟೈನಿ ಫ್ಲಕ್ಸ್. ಸೊ ಇದೇ ತರ ಇದರಿಂದ d5 ಬಂತಂದ್ರೆ d5 ಪ್ಲಸ್ d5 ಪ್ಲಸ್ d5 ಪ್ಲಸ್ d5 ಆಡ್ ಮಾಡಿದ್ರೆ ನನಗೆ ಟೋಟಲ್ ಫ್ಲಕ್ಸ್ ಬರುತ್ತೆ, ವಿಚ್ ಇಸ್ ನಥಿಂಗ್ ಬಟ್ 5. ಸೊ ಇವಾಗ ಸಮೇಷನ್ ಆಫ್ d5 ಅಂತಂದ್ರೆ ಸಮೇಷನ್ ಆಫ್ ಇ ಡಿ ಎಸ್ ಆಗುತ್ತೆ. ಓಕೆ, ಸೊ ಇವಾಗ ಸಿನ್ಸ್ ಈ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಅ ಕಾನ್ಸ್ಟೆಂಟ್, ಇ ಇಂಟು ಸಮೇಷನ್ ಆಫ್ ಡಿ ಎಸ್ ಅಂತ ಬರುತ್ತೆ. ಸೊ ಸಮೇಷನ್ ಆಫ್ ಡಿ ಎಸ್, ನಾನು ಇದನ್ನ ಡಿ ಎಸ್ ಅಂತಂದ್ರೆ ಏನು? ದಿಸ್ ಟೈನಿ ಏರಿಯಾ ಪಾರ್ಟ್ ಮಾತ್ರ ಬರುತ್ತೆ. ಸೊ ಈ ಟೈನಿ ಏರಿಯಾ ಪಾರ್ಟ್ ಮಾತ್ರ ಬರುತ್ತೆ. ಪ್ಲೀಸ್ ಟ್ರೈ ಟು ಇಮ್ಯಾಜಿನ್ ಇಟ್. ಆಲ್ದೋ ನಿಮಗೆ 2D ಅಲ್ಲಿ ಅರ್ಥ ಮಾಡ್ಸೋಕೆ ಕಷ್ಟ ಆಗುತ್ತೆ, ಬಟ್ ಪ್ಲೀಸ್ ಟ್ರೈ ಟು ಇಮ್ಯಾಜಿನ್. ನಿಮಗೆ ಇಮ್ಯಾಜಿನ್ ಮಾಡೋಕೆ ಕಷ್ಟ ಆಗ್ತಿದ್ರೆ ದೆರ್ ಆರ್ ಲಾಟ್ ಆಫ್ 3D ಅನಿಮೇಟೆಡ್ ವಿಡಿಯೋಸ್ ನಮ್ಮ ಆ್ಯಪಲ್ಲಿ ಇದೆ. ಅದನ್ನು ನೀವು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಇದೆ, ಅದನ್ನು ಲಿಂಕ್ ಮಾಡಿದ್ರೆ ಅದು ಪ್ಲೇ ಸ್ಟೋರಿಗೆ ನಿಮಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೇ ಆ್ಯಪ್ ಇರುತ್ತೆ, ಅದನ್ನು ಡೌನ್ಲೋಡ್ ಮಾಡಿದ್ರೆ ಯು ವಿಲ್ ಹ್ಯಾವ್ ಆಕ್ಸೆಸ್ ಟು ಅ ಲಾಟ್ ಆಫ್ ಫ್ರೀ ವಿಡಿಯೋಸ್. ಅದರಲ್ಲಿ ಹೋಗಿ ಬೇಕಿದ್ರೇನು ಅನಿಮೇಷನ್ ಕೂಡ ನೋಡ್ಕೊಳ್ಳಿ. ಅದರಿಂದ ನಿಮಗೆ ಇನ್ನೊಂದೊಂದು ಕ್ಲಿಯರ್ ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಡುತ್ತೆ. ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದು ಒಂದು ಕ್ಲಿಯರ್ ಮೆಂಟಲ್ ಪಿಕ್ಚರ್ ನಿಮ್ಮ ಮೈಂಡ್ ಒಳಗೆ ಕುತ್ಕೊಂಡ್ಬಿಡುತ್ತೆ. ಓಕೆ, ಸೊ ಇವಾಗ ದಟ್ ಈಸ್ ಇದನ್ನ ಡಿ ಎಸ್ ಅಂತ ನಾನು ಆ್ಯಡ್ ಮಾಡಿದ್ರೆ ಐ ವಿಲ್ ಗೆಟ್ ದ ಟೋಟಲ್ ಸರ್ಫೇಸ್, ದಟ್ ಈಸ್ ಇ ಇಂಟು ಟಿ ಎಸ್ ಎ ಆಫ್ ದ ಸ್ಫಿಯರ್. ಯಾಕಪ್ಪ ಅಂತಂದ್ರೆ ಇದೊಂದು ಸ್ಫಿಯರ್ ಇದೆ ಅಲ್ವಾ, ಸೊ ಇದು ಅದರದ್ದು ಟಿ ಎಸ್ ಎ ಆಗುತ್ತೆ. ದಟ್ ಈಸ್ ಇ ಇಂಟು ಏರಿಯಾ ಆಫ್ ದ ಸ್ಫಿಯರ್ ಎಷ್ಟಾಗತ್ತಪ್ಪ? ದಟ್ ಈಸ್ ನಥಿಂಗ್ ಬಟ್ 4πr². ಇದು ನಮಗೆ ಗೊತ್ತಿರೋ ಫಾರ್ಮುಲಾ, ಕರೆಕ್ಟ್ ಅಲ್ವಾ? ಸೊ ದಿಸ್ ಇಸ್ ನಥಿಂಗ್ ಬಟ್ ಆರ್ ಫ್ಲಕ್ಸ್. ಸೊ ನಮಗೆ ಗಾಸ್ ಲಾ ಪ್ರಕಾರ ನಮ್ಗೆ ಏನು ಗೊತ್ತು? ಲೆಟ್ ಮೀ ನೇಮ್ ದಿಸ್ ಇಸ್ ಇಕ್ವೇಶನ್ ನಂಬರ್ 1. ನಮಗೆ ಬೈ ಗಾಸ್ ಲಾ ಪ್ರಕಾರ ಏನು ಗೊತ್ತಪ್ಪ? ಬೈ ಗಾಸ್ ಲಾ ವಿ ನೋ ದಟ್ ಫೈ ಇಸ್ ಈಕ್ವಲ್ ಟು Q/ε0 ಅಂತ ಗೊತ್ತು. ಸೊ ಲೆಟ್ ಮೀ ನೇಮ್ ದಿಸ್ ಇಸ್ ಇಕ್ವೇಶನ್ ನಂಬರ್ 2. ಸೊ ಇವಾಗ ನೀವು ಇಕ್ವೇಶನ್ 1 ಮತ್ತು ಇಕ್ವೇಶನ್ 2 ನೋಡಿದ್ರೆ ಅದರದ್ದು LHS ಎರಡು ಕಡೆ ಸೇಮ್ ಆಗೋದ್ರಿಂದ RHSನ ನಾನು ಈಕ್ವೇಟ್ ಮಾಡ್ಕೋತೀನಿ. ಸೊ ಇಫ್ ಐ ಈಕ್ವೇಟ್ ದ RHS, ಅವಾಗ ನನಗೆ ಏನು ಬರುತ್ತೆ? ಐ ಆಮ್ ಗೋಯಿಂಗ್ ಟು ಗೆಟ್
Q by epsilon naught is equal to ಏನ್ ಬಂತಪ್ಪ ಆ ಕಡೆ, that is equal to E into 4 pi r square ಅಂತ ಬಂತು. So since I need the expression for the electric field, E will be equal to, ಇದನ್ನ ಈ ಕಡೆ ಕಳ್ಸ್ಕೊಟ್ಬಿಟ್ಟು rearrange ಮಾಡಿದ್ರೆ E is equal to 1 by 4 pi epsilon naught Q by r square ಅಂತ ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ. ಸೊ ಇದು ನಮ್ಮ ಕೇಸ್ 1 ಆಯಿತು. ನೆಕ್ಸ್ಟ್ ಕೇಸ್ 2 ಅಲ್ಲಿ ನಾನೇನು ಕನ್ಸಿಡರ್ ಮಾಡ್ತೀನಪ್ಪ ಅಂತಂದರೆ, ದಟ್ ದ ಪಾಯಿಂಟ್ P is exactly on the spherical shell. ನಾವು ಯಾವ ಪಾಯಿಂಟಿಗೆ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಕಂಡುಹಿಡಿಬೇಕು ಅದು ಶೆಲ್ ಮೇಲೇನೆ ಇದೆ, ಶೆಲ್ ಆಚೆ ಇಲ್ಲ. ಫಸ್ಟ್ ಕೇಸಲ್ಲಿ ಶೆಲ್ ಆಚೆ ಇತ್ತು, ಸೆಕೆಂಡ್ ಕೇಸಲ್ಲಿ ಶೆಲ್ ಮೇಲೇನೆ ಆ ಪಾಯಿಂಟ್ನ ನಾವು ಕನ್ಸಿಡರ್ ಮಾಡಿದ್ದೀವಿ. ಸೊ ಈ ಕೇಸಲ್ಲಿ ನಾನು ನಮ್ಮ ಒರಿಜಿನಲ್ ಸ್ಫಿಯರ್ದು ರೇಡಿಯಸ್ ಕ್ಯಾಪಿಟಲ್ ಆರ್ ಬರೆದು ಗಾಷನ್ ಸರ್ಫೇಸ್ ಕೂಡ ಅದ್ರ ಮೇಲೇನೆ ಡ್ರಾ ಮಾಡ್ಬೇಕು ನಾನು. ಸೊ ನಾನು ಪರ್ಪಲಿಂದ ಎಲ್ಲ ಡ್ರಾ ಮಾಡ್ತಾ ಇರೋದೆಲ್ಲ ದಟ್ ಈಸ್ ಆರ್ ಗಾಷನ್ ಸರ್ಫೇಸ್. ಸೊ ಗಾಷನ್ ಸರ್ಫೇಸ್ ನಮ್ಮ ಆ್ಯಕ್ಚುಯಲ್ ಸ್ಫಿಯರ್ ಮೇಲೇನೆ ಕೂತ್ಕೊಳ್ಳುತ್ತೆ. ಅದರದ್ದು ರೇಡಿಯಸ್ ಎಷ್ಟಿದೆ, ಅದರದ್ದು ರೇಡಿಯಸ್ ಸ್ಮಾಲ್ ಆರ್ ಇದೆ. ಸೊ ಇನ್ ದಿಸ್ ಕೇಸ್ ಹಿಯರ್ ದ ಪಾಯಿಂಟ್ P is on the shell, is on the shell. ಶೆಲ್ ಮೇಲೆ ಇದ್ರೆ ಸ್ಮಾಲ್ ಆರ್ ಬಿಕಮ್ಸ್ ಈಕ್ವಲ್ ಟು ಕ್ಯಾಪಿಟಲ್ ಆರ್. ಸೊ ಸ್ಮಾಲ್ ಆರ್ ಕ್ಯಾಪಿಟಲ್ ಆರ್ ಈಕ್ವಲ್ ಆಗೋದ್ರೆ ಈ ಸೇಮ್ ಎಕ್ಸ್ಪ್ರೆಷನ್ನ ಉಪಯೋಗಿಸ್ಬಿಟ್ಟು ಸ್ಮಾಲ್ ಆರ್ ಜಾಗದಲ್ಲಿ ಕ್ಯಾಪಿಟಲ್ ಆರ್ ಬರಿಬೇಕು ಅಷ್ಟೇ. ಸೊ ಅವಾಗೇನು ಬರುತ್ತೆ, ಇ ಇಸ್ ಈಕ್ವಲ್ ಟು 1 by 4 pi epsilon naught Q divided by capital R square will be the electric field in the second case. Okay, this is our case 2. ನೆಕ್ಸ್ಟ್ ನಾವೇನು ಮಾಡ್ತೀವಿ, ಥರ್ಡ್ ಕೇಸ್ನು ಕೂಡ ಹಂಗೆ ಡಿರೈವ್ ಮಾಡ್ತೀವಿ, ದಟ್ ಈಸ್ ಕೇಸ್ 3. ಸೊ ಕೇಸ್ 3 ಅಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದರೆ, ಮತ್ತೆ ಆ ಸ್ಫೆರಿಕಲ್ ಶೆಲ್ನ ತಗೊಂಡು ಇವಾಗ ಈ ಪಾಯಿಂಟ್ P ನ ನಾವು ಶೆಲ್ ಒಳಗಡೆ ತಗೋತೀವಿ. ಸೊ ಶೆಲ್ ಒಳಗಡೆ ತಗೊಂಡ್ರೆ ನಮ್ಮ ಗಾಷಿಯನ್ ಸರ್ಫೇಸ್ ಕೂಡ ಒಳಗಡೆನೇ ಇರಬೇಕು, ಈ ಥರ ಪರ್ಪಲಲ್ಲಿ ಡ್ರಾ ಮಾಡಿರೋದು. ಸೊ ದಿಸ್ ಈಸ್ ದಟ್ ಈಸ್ ದಿಸ್ ಒನ್, ದ ಒನ್ ದಟ್ ಯು ಹ್ಯಾವ್ ಓವರ್ ಹಿಯರ್. So ivaga this one, this is nothing but our small r, okay, and this is our Gaussian surface. ನಾನು ಸ್ಮಾಲ್ r ಅಂತ ತಗೋತಾ ಇದ್ದೀನಿ, ಇದ್ರದ್ದು ನಾನು ಕ್ಯಾಪಿಟಲ್ R ಅಂತ ತಗೋತಾ ಇದ್ದೀನಿ. ಓಕೆ, ಸೊ ಇನ್ ದಿಸ್ ಕೇಸ್ ಏನಾಗತ್ತಪ್ಪ ಅಂತಂದರೆ, ನಮ್ಮ ಗಾಷಿಯನ್ ಸರ್ಫೇಸು ಯಾವುದು ಚಾರ್ಜ್ನ ಎನ್ಕ್ಲೋಸ್ ಮಾಡ್ಕೊತಿಲ್ಲ, ಯಾವುದು ಚಾರ್ಜು ಗಾಷಿಯನ್ ಸರ್ಫೇಸ್ ಒಳಗಡೆ ಬರ್ತಿಲ್ಲ. ಸೊ ಆ ಕೇಸಲ್ಲಿ ನಮ್ಮ ಫ್ಲಕ್ಸ್ ಎಷ್ಟಾಗುತ್ತೆ, phi is equal to Q net by epsilon naught ಇದೆ ಅಲ್ವಾ. ಹಿಯರ್ Q net is equal to 0. ಯಾಕಪ್ಪ ಅಂತಂದರೆ ಆ ಗಾಷಿಯನ್ ಸರ್ಫೇಸ್ ಒಳಗಡೆ ಯಾವುದು ಚಾರ್ಜ್ ಬರ್ತಿಲ್ಲ, ಆಚೆ ಕಡೆ ಇದೆ ಬಟ್ ಒಳಗಡೆ ಇಲ್ಲ. ಸೊ Q net ನಮ್ಮ 0 ಆಗುತ್ತೆ. ಸೊ ಸಿನ್ಸ್ ಇಟ್ ಈಸ್ ನಾಟ್, ಸೊ ಸಿನ್ಸ್ ದ ಗಾಷಿಯನ್ ಸರ್ಫೇಸ್ ಈಸ್ ನಾಟ್ ಎನ್ಕ್ಲೋಸಿಂಗ್ ಎನಿ ಚಾರ್ಜ್, ಸೊ ಆ ಕೇಸಲ್ಲಿ ಏನಾಗುತ್ತಪ್ಪ ಅಂತಂದರೆ ನಮ್ಮ ಕ್ಯೂ ವ್ಯಾಲ್ಯೂ 0 ಆಗೋಗ್ಬಿಡುತ್ತೆ. ಕ್ಯೂ ವ್ಯಾಲ್ಯೂ 0 ಆಗೋದ್ರಿಂದ ಫ್ಲಕ್ಸ್ 0 ಆಗುತ್ತೆ. ಫ್ಲಕ್ಸ್ 0 ಆದರೆ ಎಲೆಕ್ಟ್ರಿಕ್ ಫೀಲ್ಡ್ ಕೂಡ 0 ಆಗುತ್ತೆ. ಸೊ ಥರ್ಡ್ ಕೇಸಲ್ಲಿ ನಮ್ಮ ಎಲೆಕ್ಟ್ರಿಕ್ ಫೀಲ್ಡ್ 0 ಆಗೋಗುತ್ತೆ. ಸೊ ದಿಸ್ ಇಸ್ ಹೌ ಯು ಈಸಿಲಿ ಡಿರೈವ್ ದ ಫಸ್ಟ್ ಕೇಸ್, ಸೆಕೆಂಡ್ ಕೇಸ್ ಆ್ಯಂಡ್ ಥರ್ಡ್ ಕೇಸ್. ಇದರಲ್ಲಿ ಏನು ರಾಕೆಟ್ ಸೈನ್ಸ್ ಇರಲಿಲ್ಲ, ನೀವು ಬರೀ ಗಾಸ್ ಲಾ ಇಂದ ಫ್ಲಕ್ಸ್ ಕಂಡುಹಿಡಿಬೇಕು, ಎಲೆಕ್ಟ್ರಿಕ್ ಫೀಲ್ಡ್ ಹಾಕಬೇಕು, ಅಷ್ಟೇ ಮಾಡಬೇಕು. ಸೆಕೆಂಡ್ ಕೇಸಲ್ಲಿ ಕೂಡ ನಾವೇನು ಡಿರೈವೇಷನ್ ಮಾಡಿಲ್ಲ, ಬರೀ ಸ್ಮಾಲ್ ಆರ್ ಜಾಗದಲ್ಲಿ ಕ್ಯಾಪಿಟಲ್ ಆರ್ ಹಾಕಿದ್ದೀವಿ. ಥರ್ಡ್ ಕೇಸಲ್ಲಿ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಈಕ್ವಲ್ ಟು 0 ಅಂತ ಬರೆದು ಬಿಟ್ಟಿದ್ದೀವಿ. ಸೊ ದಿಸ್ ಇಸ್ ಹೌ easily you can score a 5 marks if you are getting this particular derivation. ಓಕೆ, ಸೊ ಇವಾಗ ಸಿಮಿಲರ್ಲಿ ನಿಮಗೆ ನಮ್ಮ ಆ್ಯಪಲ್ಲೂ ಕೂಡ ಈ ಥರ ಲಾಟ್ ಆಫ್ ರೆಕಾರ್ಡೆಡ್ ವಿಡಿಯೋಸ್ ಕೂಡ ಇರ್ತವೆ, ವಿಚ್ ಇಸ್ 3D ಆ್ಯಂಡ್ 2D ಆ್ಯನಿಮೇಟೆಡ್ ಇರ್ತವೆ. ಸೊ ಅದರಿಂದ ನಿಮಗೆ ಇವಾಗ ಲೆಟಸ್ಸೇ ಏರಿಯಾ ವೆಕ್ಟರ್ ಇಮ್ಯಾಜಿನ್ ಮಾಡೋಕ್ಕೆ ಕಷ್ಟ ಆಗ್ತಿದ್ರೆ, ಏನಾರ ಆ ಥರ ಇದ್ದರೆ ತುಂಬ ಈಸಿ ಆಗೋಗುತ್ತೆ. ಸೊ ಆ್ಯಪಲ್ಲಿ ಲೈವ್ ಕ್ಲಾಸಸ್ ಕೂಡ ಇರುತ್ತೆ, ರೆಕಾರ್ಡೆಡ್ ಕ್ಲಾಸಸ್ ಕೂಡ ಇರುತ್ತೆ. ಸೊ ನಿಮ್ಮ ಕನ್ವೀನಿಯನ್ಸ್ ಪ್ರಕಾರ ನೀವು ಯಾವಾಗ ಬೇಕಾದ್ರೂ ಆವಾಗ ಅದನ್ನು ನೋಡ್ಕೋಬೋದು. ಆ್ಯಂಡ್ ಸಿಮಿಲರ್ಲಿ ಲೆಟಸ್ಸೇ ಇಫ್ ಯು ಆರ್ ಅ ಮಾರ್ನಿಂಗ್ ಪರ್ಸನ್ ಆರ್ ಇಫ್ ಯು ಆರ್ ಅ ನೈಟ್ ಪರ್ಸನ್, ನಿಮಗೆ ಬೆಳಿಗ್ಗೆ ನೋಡ್ಕೋಬೇಕು ಅಥವಾ ಸಂಜೆ ಓದ್ಕೋಬೇಕು ಅಥವಾ ರಾತ್ರಿ ಓದ್ಕೋಬೇಕು, ಬೇಸ್ಡ್ ಅಪಾನ್ ಯೋರ್ ಟೈಮ್ ಕನ್ವೀನಿಯನ್ಸಸ್ ಯು ಕ್ಯಾನ್ ಈಸಿಲಿ have access to the recorded videos at any point of the time in the year, in the whole year. So ಇನ್ನೊಂದು ಏನಪ್ಪ ಅಂತಂದರೆ, ಎಷ್ಟೊಂದು ಮಕ್ಕಳು
ಒಂದು ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಇಟ್ಕೊಂಡಿಲ್ಲ ಅಂತಂದರೆ ಸಿ ಇ ಟಿ ಮತ್ತು ನೀಟ್ ಕ್ವೆಶನ್ ಸಾಲ್ವ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಓಕೆ, ಸೊ ಅದೊಂದು ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ನಿಮ್ಗೆ ಎಲ್ಲರಿಗೆ ಬರಲಿ ಅಂತಾನೆ ವಿ ಹ್ಯಾವ್ ದಿಸ್ ಪರ್ಟಿಕ್ಯುಲರ್ ಥಿಂಗ್ ವೇರ್ ಕಾನ್ಸೆಪ್ಟ್ಸ್ನ ನಾವು 100% ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ವಿ ಟ್ರೈ ಅವರ್ ಲೆವೆಲ್ ಬೆಸ್ಟ್ ಸೊ ದ್ಯಾಟ್ ನಿಮಗೆ ಕಾನ್ಸೆಪ್ಚುಯಲ್ ಅಂಡರ್ಸ್ಟ್ಯಾಂಡಿಂಗ್ ಒಳ್ಳೇದಿರಲಿ. ವಿ ಟ್ರೈ ಟು ಅ ಲೆವೆಲ್ ವೇರ್ ವಿ ಟ್ರೈ ಟು ಸ್ಪೀಕ್ ಇನ್ ಅ ಮಿಕ್ಸ್ ಆಫ್ ಕನ್ನಡ ಆ್ಯಂಡ್ ಇಂಗ್ಲಿಷ್. ಸೊ ಅದರಿಂದ ನಿಮ್ಮದೇ ಮದರ್ ಟಂಗ್ ಅಲ್ಲಿ ನೀವು ಕ್ಲಾಸಸ್ನ ಕೇಳಿಸ್ಕೊಂಡ್ರೆ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಇನ್ನೂ ಜಾಸ್ತಿ ಆಗುತ್ತೆ. ಕಾನ್ಸೆಪ್ಚುಯಲ್ ಬೇಸ್ ತುಂಬ ಸ್ಟ್ರಾಂಗ್ ಆಗುತ್ತೆ. ಸ್ಟ್ರಾಂಗ್ ಇದ್ರೆ ಸಿ ಇ ಟಿ ನೀಟ್ ಕ್ವೆಶನ್ಸ್ ಹೀಗೆ ಸಾಲ್ವ್ ವಿತ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಯು ವಿಲ್ ಬಿ ಏಬಲ್ ಟು ಸಾಲ್ವ್ ಇಟ್. ಅದೊಂದು ನಿಮಗೆ ಕಾನ್ಫಿಡೆನ್ಸ್ ಬರಲಿ ಅಂತ ವಿ ಆರ್ ಟ್ರೈಂಗ್ ಟು ಪ್ರೊವೈಡ್ ಯು ವಿತ್ ಮ್ಯಾಕ್ಸಿಮಮ್ ನಂಬರ್ ಆಸ್ ಮಚ್ ಆಸ್ ಪಾಸಿಬಲ್. ವಿ ಆರ್ ಟ್ರೈಂಗ್ ಟು ಮೇಕ್ ಇಟ್ ಈಸಿಯರ್ ಫಾರ್ ಯು. ಓಕೆ, ಸೊ ನಿಮಗೆ ಇನ್ನೇನಾರು ಡೌಟ್ಸ್, ಇನ್ನೇನಾರು ಕ್ವೇರೀಸ್ ಇದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮ್ಗೊಂದು ಲಿಂಕ್ ಕೊಟ್ಟಿದ್ದಾರೆ. ಅದರಲ್ಲಿ ಯು ಕ್ಯಾನ್ ಗೋ ಆ್ಯಂಡ್ ಡೌನ್ಲೋಡ್ ದಿ ಆ್ಯಪ್. ಅಲ್ಲಿ ಒಂದು ಫಾರ್ಮ್ ಕೂಡ ಇದೆ, ಅದನ್ನು ಕೂಡ ನೀವು ಫಿಲ್ ಮಾಡ್ಕೊಳ್ಳಿ. ಅಲ್ಲಿ ಅವೈಲೇಬಲ್ ಇರುತ್ತೆ. ಅದು ಇರಲಿಲ್ಲ, ಅದು ಸಿಕ್ಕಿಲ್ಲ ಅಂತಂದರೆ ಇದು ವಾಟ್ಸಪ್ ನಂಬರ್ ಇದೆ. ಈ ವಾಟ್ಸಪ್ ನಂಬರಲ್ಲಿ ನೀವು ಒಂದು ಹಾಯ್ ಅಂತ ಕಳಿಸ್ಕೊಟ್ರೇನು ವಿ ವಿಲ್ ಸೆಂಡ್ ಯು ಆಲ್ ದ ಡೀಟೇಲ್ಸ್ ದಟ್ ಯು ರಿಕ್ವೈರ್. ಲೆಟ್ ಅಸ್ ಸೇ ನಿಮಗೆ ಸಿ ಇ ಟಿ ರಿಲೇಟೆಡ್ ಏನಾದ್ರು ಕ್ವೆಶನ್ಸ್ ಕ್ವೇರೀಸ್ ಇದ್ದರೆ ಯು ಜಸ್ಟ್ ಹ್ಯಾವ್ ಟು ಟೈಪ್ ದ ವರ್ಡ್ CET ಆ್ಯಂಡ್ ವಿಲ್ ಸೆಂಡ್ ಯು ಓವರ್ ಆಲ್ ದ ಡೀಟೇಲ್ಸ್ ವಾಯ ವಾಟ್ಸ್ಆ್ಯಪ್ ಇಟ್ ಸೆಲ್ಫ್. ಸಿಮಿಲರ್ಲಿ ನಿಮಗೆ ನೀಟ್ ರಿಲೇಟೆಡ್ ಏನಾದ್ರು ಕ್ವೇರೀಸ್ ಇದ್ದರೆ ಜಸ್ಟ್ ಟೈಪ್ NEET ಆ್ಯಂಡ್ ವಿ ವಿಲ್ ಸೆಂಡ್ ಓವರ್ ಆಲ್ ದ ಇನ್ಫಾರ್ಮೇಷನ್ ಟು ಯು. Okay, I hope this was a helpful session, and I hope this was, at least if it helps at least one person, I'll be very 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 happy, because at the end of the day education ellarge sigli ಅನ್ನೋದು ಒಂದೇ ಮೋಟೋ ಇಂದ ನಾವು ಇಲ್ಲಿ ಕೆಲಸ ಮಾಡ್ತಿರೋದು. Okay, so I will come back with another helpful video so that ನಿಮಗೆ ಕಾನ್ಸೆಪ್ಟ್ಸ್ ಇನ್ನ ಸ್ವಲ್ಪ ಈಸಿಯಾಗಿ ಅರ್ಥ ಆಗಲಿ ಅಂತ. Until, please stay tuned and I will see you in the next one. Thank you.